ಕಾಯ ವಾಚ ಮನಸ ಮೇಂಟೈನ್ ದಟ್ ಪ್ಯೂರಿಟಿ. ಆಗ ನೋಡಿ, ದೆನ್ ಯು ಟೆಲ್ ಮೀ, ನನಗೆ ಯಾಕೆ ಈ ಥರ ಇಂಪೋಸಿಷನ್ ಆಗುತ್ತೆ? ಬಿಕಾಸ್ ಮೆಂಟಲ್ ಕ್ಲಾರಿಟಿ, ಮೆಂಟಲ್ ಥಿಂಕಿಂಗು, ಮೆಂಟಲ್ ಕೈಂಡ್ ಆಫ್ ಥಿಂಗ್ಸ್, ಈ ಥರದ್ದೆಲ್ಲ ಬಾಡಿ, ಮೈಂಡ್ ಆ್ಯಂಡ್ ಥಿಂಕಿಂಗ್, ಇದು ತಾನೇ ನೀವು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಡಿಸ್ಪ್ಯಾಷನ್. ಡಿಸ್ಪ್ಯಾಷನ್ ಅಂದರೆ ಏನು? ವಿವೇಕ. In English it is called as dispassion. In Sanskrit it is called as viveka. ನಾವು ಅದಕ್ಕೆ ಕನ್ನಡದಲ್ಲಿ ಬೈತೀವಿ, ಅವಿವೇಕಿ ನೀನು ಅಂತಿರ್ತೀವಿ. ಬಿಕಾಸ್ ದೇರ್ ಇಸ್ ನೋ ಡಿಸ್ಪ್ಯಾಷನ್. ನೀನು ಅವಿವೇಕಿ, ನೀನು, ನಿನಗೆ ರೀತಿ ನೀತಿ ಧರ್ಮ, ಆದ್ರಿಂದ ನೀನು ಅವಿವೇಕಿ. ಸೊ ವೆನ್ ಯು ಥಿಂಕ್ ಆಫ್ ಡಿಸ್ಪ್ಯಾಷನ್, ಆಟೋಮೆಟಿಕಲಿ you are only talking about viveka. Dispassion bandaga automatically you will have viveka. ಈ ಮಾಯಾ ತೊಲಗಬೇಕಾದ್ರೆ you should understand body, mind and thinking should be free from religious imposition. ನೀವು ಮಾಡಿದ್ದೀರಾ ಅಲ್ಲ, ನಿಮ್ಮ ತಂದೆ ತಾಯಿ ನಿಮಗೆ ಮಾಡಿಸಿದ್ದಾರೆ. ನಿಮ್ಮ ತಂದೆ ತಾಯಿ ಮಾಡಿಸ್ಲಿಲ್ಲ ಅಂದರೂ ಕೂಡ ನಿಮ್ಮ ಗ್ಯಾರಂಟಿ ನಿಮ್ಮ ತಾತ ಅಜ್ಜಿ ಮಾಡಿದ್ದಾರೆ. ಇದು ಮಡಿ, ಇದು ಮೈಲಿಗೆ, ಇದೆಲ್ಲ ನಿಮಗೆ ತಲೆ ಒಳಗಡೆ ತುಂಬಿಟ್ಟಿದೆ, ವಿಚ್ ಇಸ್ ಬಾಂಡಿಂಗ್ ಯು. ಅಶುದ್ಧ ಬೇರೆ, ಶುದ್ಧ ಬೇರೆ. ಇಫ್ ಯು ಆರ್ ಪ್ಯೂರ್ ಇನ್ ಬಾಡಿ, ಮೈಂಡ್ ಆ್ಯಂಡ್ ಥಿಂಕಿಂಗ್, ದೆನ್ ಯು ಆರ್ ಪ್ಯೂರ್. ದಟ್ ಮೀನ್ಸ್ ವೆನ್ ಯು ಆರ್ ಪ್ಯೂರ್ ಇನ್ ಬಾಡಿ, ಮೈಂಡ್ ಆ್ಯಂಡ್ ಥಿಂಕಿಂಗ್, ದೆನ್ ಇಟ್ಸೆಲ್ಫ್ ಯು ಹ್ಯಾವ್ ಕ್ರಾಸ್ಡ್ ದ ಫೀಲ್ಡ್ ಆಫ್ ಮಾಯಾ. When you are pure in your thinking, without any religious imposition. ಅಯ್ಯೋ ಅವ್ರು ಮಾಡ್ತಾರಪ್ಪ, ನಾವೆಲ್ಲ ಚಿಕ್ಕವರು ಇದ್ದಾಗ ಏನು ಮಾಡ್ತಾ ಇದ್ವಿ, ನಮಗೆಲ್ಲ ಇದೆಲ್ಲ ಮಡಿ ಮೈಲಿಗೆ ಇಷ್ಟ ಇಲ್ಲದ ಇದ್ರು ಕೂಡ ಫೋರ್ಸ್ ಮಾಡೋರು ನಮ್ಮ ತಂದೆ ತಾಯಿ. ಮನೆಗೆಲ್ಲ ಜನ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ನಾನು ತಿಂಡಿ ಕೊಡಬೇಕು, ನೀನು ಈ ರೀತಿ ಸ್ನಾನ ಮಾಡದೆ ಇದ್ದರೆ ಅವ್ರು ಏನು ಅನ್ಕೋತಾರೆ? ಹೆಂಗೆ ಅವರು ಏನು ಅನ್ಕೋತಾರೆ? ಯಾರೋ ಮುಂದೆ ಥರ್ಡ್ ಪಾರ್ಟಿ ಬರೋರು ಏನು ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಂಗೆ ಯೋಚನೆ ಆಗ್ತಿತ್ತು, ನಮ್ಮ ಅಮ್ಮಂಗೆ ಯೋಚನೆ ಆಗ್ತಿತ್ತು. ಸೊ ಆದ್ದರಿಂದ ಏನು ಮಾಡಿದೆ? ಸೊ ಇದೆಲ್ಲ ನಾವೆಲ್ಲ ಅನುಭವಿಸಿರೋದೆ, ಏನು ಸ್ಪೆಷಲಾಗಿ ಏನಿಲ್ಲ. ಅವ್ರು ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಅಂತ ಹೇಳಿದರೆ ಚೆನ್ನಾಗಿರೋದು. ಅವ್ರು ಯಾರೋ ಬರ್ತಾರೆ, ಅದು ಪುರೋಹಿತರು ಬರ್ತಾರೆ, ಮಡಿವಂತರು ಬರ್ತಾರೆ, ಅವರು ಬರೋರು ಸುಮ್ಮನೆ ಇರ್ತಾರಾ? ಅವ್ರು ಹಾಕೊಳ್ಳೋದು ಅದೇ ಪಂಚೆ ಶರ್ಟೇನೆ ಹಾಕೊಳ್ಳೋದು. ಮನೆಗೆ ಬಂದ್ಬಿಟ್ಟು ಇಲ್ಲೇನು ಮಾಡ್ತಾರೆ, ಸ್ಟೈಲಾಗಿ ಬಂದ್ಬಿಟ್ಟು ಕಚ್ಚೆ ಪಂಚೆ ಎಲ್ಲ ಹಾಕೊಂಡು ಕಚ್ಚೆ ಹಾಕ್ಬಿಟ್ಟು ಶುದ್ಧ ಒಂದು 2 ಸಲ ಜನವಾರ ಹಿಂಗೆ ಅಂದ್ಕೊಂಬಿಟ್ಟು ಹೇಳಿದ್ನ. ಅದು ನೀವು ಮಾಡೋಕೆ ನಿಮ್ದಲ್ಲ ತಪ್ಪು, ನಿಮ್ಮ ತಂದೆ ತಾಯಿ ಆ ಥರ ನಿಮಗೆ ಕಲಿಸಿದ್ದಾರೆ, ತಪ್ಪಲ್ಲ. ಅದು ಮಾಡಿದ್ರೇ ವಿ ಫೀಲ್ ವಿ ಆರ್ ಪ್ಯೂರ್. ಸೊ ಪ್ಲೀಸ್ ರಿಮೂವ್, ಯು ಆರ್ ಸ್ಟಿಲ್ ಪ್ಯೂರ್. ನೀವು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದ್ಬಿಟ್ಟು ಅಲ್ಲಿ ಕ್ರಿಕೆಟ್ ಮ್ಯಾಚ್ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರೆ ಹೌ ಪ್ಯೂರ್ ಯು ಆರ್. ಈಗ ಕ್ರಿಕೆಟ್ ಮ್ಯಾಚ್ ಡಿಸ್ಕಸ್ ಮಾಡಿದ್ರೆ ಈಸ್ ಇಟ್ ಪ್ಯೂರ್ ಆರ್ ಈಸ್ ಇಟ್ ಇಂಪ್ಯೂರ್? ಹೊರಗಡೆ ಆಗೋದು ಒಂದು ಸಮಾಚಾರ, ನೀವು ಡಿಸ್ಕಸ್ ಮಾಡ್ತೀರ, ತಪ್ಪೇನಿಲ್ಲ. ನಿಮ್ಮದು ಆಚಾರ ಎಲ್ಲ ಮುಗೀತು, ಅದರ ಬಗ್ಗೆ ವಿಚಾರ ಮಾಡಿದ್ದಾಯಿತು. ನನ್ನ ಹತ್ರ ನಾನು ಮಂಗಳಾರತಿ ತೊಗೊಂಡಾಯಿತು, ನಾನು ತೀರ್ಥ ತೊಗೊಂಡಿದ್ದಾಯಿತು, ಇನ್ನೇನು ಬಂತು ಪ್ಯೂರಿಟಿ? ಯು ಆರ್ ರೆಡಿ, ಯು ಆರ್ ಫ್ರೀ ಟು ಡಿಸ್ಕಸ್ ಕ್ರಿಕೆಟ್
or you are going to discuss about your family, no problem. So there is no religious imposition. So most of you should not have religious imposition. This is all what I have faced during my younger days. ಸೊ ಯಾವಾಗಲೂ ನಮ್ಮ ತಂದೆಗೆ ಹೇಳ್ತಾ ಇದ್ದೆ, ಸರಿಯಿಲ್ಲ ನೀನು, ಏನು ಒಂದಿಷ್ಟು ನಾವು ತಿಳ್ಕೊಂಬಂದ್ಬಿಟ್ರೆ ಒಂದಿಷ್ಟು, ಅದು ಮನೇಲಿ ಅಡುಗೆ ಅವ್ರಿದ್ರೆ ಏನಾಗಲ್ಲ, ತಗೋ ಒಂದು ಸ್ವಲ್ಪ ತಗೋ, ಒಂಚೂರು ಮೈಸೂರು ಪಾಕ್ ತಗೋ, ಸ್ವಲ್ಪ ಹೊಟ್ಟೆ ಹಸಿದೆ, ನಮಗೂ ಹೊಟ್ಟೆ ಹಸಿವು ಆಗಲ್ಲ, ತಡೆಯೋಕ್ಕಾಗಲ್ಲ. ಈ ರಿಲೀಜಿಯಸ್ ಫಂಕ್ಷನ್ ದಿವಸ 9 ಗಂಟೆ ಆದರೆ ನಮಗೆ ತಿಂಡಿ ಸಿಗ್ತಾ ಇರಲಿಲ್ಲ. ಈ ರಿಲೀಜಿಯಸ್ ಫಂಕ್ಷನ್ ದಿವಸ ಏನಂದರೆ 10 ಗಂಟೆ ಮೇಲೇ ತಿಂಡಿ ಬರೋದು, ಬಂದರೆ ತಿಂಡಿ. ಇನ್ನು ಮಡಿ ಮೈಲಿಗೆಲ್ಲ ಇರುತ್ತಲ್ಲ, 11 ಗಂಟೆಗೆ ಎಲ್ಲ ವಿಚಾರ ಆಚಾರ ಎಲ್ಲ ಮುಗಿಯೋದು. ಸೊ ನಾವು ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. 11 ಗಂಟೆವರೆಗೂ ಹೊಟ್ಟೆ ಸುಖ ತಡೆಯೋಕ್ಕಾಗಲ್ಲ. ವಾಟ್ ಟು ಡು? ಸೊ ಮನೇಲಿ ನಾವು ಅಡುಗೆಯವ್ರಿದ್ದರೆ ಸ್ಟೈಲಾಗಿ ಹೇಳ್ಬಿಟ್ಟೆ, ಒಂಚೂರು ಹಿಂಗೆ ಕೂಡ ಒಂಚೂರು. ವಾಟ್ ಟು ಡು? ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಯು ಶುಡ್ ಬಿಕಮ್ ಫ್ರೀ. ಇದೆಲ್ಲ ರಿಲೀಜಿಯಸ್ ಇಂಪೋಸಿಷನ್. ನಾನು ಎಕ್ಸ್ಟ್ರಾ ಹೇಳಿ, ನಾನು ಸುಂದರೇಶ್ಗೆ ಹೇಳ್ತೀನಿ, ಸುಂದರೇಶ್ ನಾನು ಸ್ನಾನ ಮಾಡಿರಲ್ಲ, ರೆಡಿ ಟು ಅಕ್ಸೆಪ್ಟ್ ಮೀ, ಬನ್ನಿ, ಇಲ್ಲ ಅಂದರೆ ಕಾಂಟ್ ಟೆಲ್. ಸೊ ಆದಷ್ಟು ಸುಂದರೇಶ್ ಹೇಳಾದ್ಮೇಲೆ ಬರ್ತೀನಿ, ಆದಷ್ಟು ಸ್ನಾನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸ್ನಾನ ಮಾಡೋದು ತಪ್ಪಲ್ಲ, ಸ್ನಾನ ಮಾಡೋದು ಸರಿಯೂ ಅಲ್ಲ ಅಂತಲ್ಲ. ಯಾಕೆ ಅಂದರೆ ಹೌ ಹೀ ಅಕ್ಸೆಪ್ಟ್ಸ್ ಡಿಪೆಂಡ್ಸ್ ಅಪಾನ್ ದ ಅದರ್ ಪರ್ಸನ್ ಅಕ್ಸೆಪ್ಟಿಂಗ್ ಯು. Okay? You have to accept spiritually. You cannot accept religiously. It is very difficult to make people come out of that achara. ಈ ಆಚಾರದಿಂದ ಏನಾಯಿತು, ಜಾತಿ ಫಿಕ್ಸ್ ಆಗೋಯ್ತು. So that is what in today's world, you are pure if you are a Brahmin. You are impure if you are not a Brahmin. If you are a Brahmin, then you get God's grace. So, the moment you are impure, you are not a Brahmin. Nan prakara, you are pure, you are Brahmin. Mentally, intellectually, you are pure, you are a Brahmin. So, come out of all these concepts. It is not the right concept. Mentally you are pure. ಸೊ ಈ ತತ್ವ ಯಾಕೆ ಅಂದಾಗ ನಮಗೇನು ಗೊತ್ತಾಗುತ್ತೆ, ಶುಡ್ ಅಂಡರ್ಸ್ಟ್ಯಾಂಡ್. ವಿವೇಕ ಬರೋದು ಯಾವಾಗ ಅಂದರೆ ನಾಟ್ ಬಿಕಾಸ್ ಆಫ್ ಪ್ಯೂರಿಟಿ, ನಾಟ್ ಬಿಕಾಸ್ ಆಫ್ ಪ್ಯೂರಿಟಿ ಆಫ್ ರಿಲಿಜನ್. ಯುವರ್ ಮೈಂಡ್ ಆ್ಯಂಡ್ ಯುವರ್ ಟಂಗ್, when it becomes pure, that means God is ready to give and come close to you. ಅದಕ್ಕೆ ನೆನ್ನೆ ಮೊನ್ನೆ ನಾನು ಕಳಿಸಿದ್ದು ಅದನ್ನು. ಯಾತಕ್ಕೆ ಗೋವಿಂದಾಚಾರ್ಯರದು ಯಾಕೆ ಕಳಿಸ್ದೆ ಅಂದರೆ, he was basically a Madhva Brahmin. So he hails from Udupi. And Udupi is loaded with this Madhva Brahmins, where religion plays a very crucial role. And he was a free thinker, Balanjay Govindacharyaru. Why he was free is because he was not imposing upon himself. Avarge ಆ ಮಡಿ ಅನ್ನೋದು ಬರಲಿಲ್ಲ. He had to be mentally pure and he had to be spiritually pure. ಅದಕ್ಕೆ ಅದನ್ನು ಕಳಿಸಿದ್ದು ನಾನು. ಬಿಕಾಸ್ ದಟ್ ಈಸ್ ವಾಟ್ ಫೈನಲಿ ಕೌಂಟ್ಸ್ ಔಟ್ ಆಫ್ ಯು. ಇಟ್ ಈಸ್ ಮೆಂಟಲ್ ಪ್ಯೂರಿಟಿ, ಇಟ್ ಈಸ್ ನಾಟ್ ಮಡಿ ಪ್ಯೂರಿಟಿ. ಮಡಿ ಡಸ್ ನಾಟ್ ಗಿವ್ ಪ್ಯೂರಿಟಿ. ಮನಸ್ಸು ಈಸ್ ವೇರ್ ಗಾಡ್ ಈಸ್, ವೇರ್ ಲವ್ ಈಸ್ ಗಾಡ್ ಈಸ್. ಲಿಯೋ ಟಾಲ್ಸ್ಟಾಯ್ ಬರ್ದ A century ago. He is a Russian. ತುಂಬ ಕಮ್ಯುನಿಸಮ್ ಇತ್ತು ಅವನಿಗೆ. ಕಮ್ಯುನಿಸಮ್ನಲ್ಲಿ ಇದ್ದ ಅವನು.
So Leo Tolstoy very clearly wrote, where love is, God is. ಅದು ನಮ್ಮ ಸನಾತನ ಧರ್ಮನೇ. ಎಲ್ಲಿ ಪ್ರೀತಿ ಪ್ರೇಮ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ವೇರ್ ಗಾಡ್ ಇಸ್ ಲವ್ ಇಸ್. ವೇರ್ ಲವ್ ಇಸ್ ಇನ್ ಯು, ದೆನ್ ಇನ್ ಯು ಇಸ್ ವೇರ್ ಗಾಡ್ ಇಸ್. ನಿಮ್ಮ ಒಳಗಡೆ ದೈವತ್ವ ಅಂಶ ಇರಬೇಕಾದ್ರೆ ದಟ್ ಮೀನ್ಸ್ ದೇವರು ನಿಮ್ಮಲ್ಲಿದ್ದಾನೆ. ದೇವಿ ಆರ್ ಗಾಡ್ ಇಸ್ ನಾಟ್ ಇನ್ ದಟ್ ಫಾರ್ಮ್. That is only in case we distract ourselves, we detract ourselves to show that I am here, I am here, I am here, I am here. ಮನಸ್ಸು, ವಾಕು, ಬುದ್ಧಿ ಇದರಲ್ಲೇ ದೇವರಿರೋದು. We should only impart, or we should only see, think and talk about God in these three areas only. Then our body also becomes pure. ಇದು ಮುಖ್ಯವಾಗಿ ನೀವೆಲ್ಲ ನೋಡೋತಕ್ಕಂಥ ವಿಚಾರ. So that is why we say Viveka, Viveka comes in your body, mind and thinking, and especially thinking and mind, it becomes Viveka. Then we understand dispassion. ಆ ಡಿಸ್ಪ್ಯಾಷನ್ ಯಾವಾಗ ಬರುತ್ತೆ ಅಂದರೆ ದಟ್ ವಿವೇಕದಿಂದ ವೈರಾಗ್ಯ ಬರುತ್ತೆ. ಸೊ when we understand Viveka in body, mind and think, then automatically we say we want enlightenment. So enlightenment ಬರಬೇಕಾದ್ರೆ then we should understand ವೈರಾಗ್ಯ ಬರಬೇಕು. I have had enough of all these religious things in our body, mind and thinking. Too much of religion. ಯಾಕೆಂದರೆ ಈ ರಿಲಿಜನ್ ಇಂದಾನೆ we call it as what? We call it as religion. ಈ ರಿಲಿಜನ್ ಬೈಂಡಿಂದ ಬಂದಾದಮೇಲೆ ಈ ರಿಲಿಜನ್ ಅನ್ನೋತಕ್ಕಂಥ ದೊಡ್ಡ ಒಂದು ಕ್ಲ್ಯಾಂಪ್ ಥರ ಇದೆ, ಹಿಂಗೆ ಕೂತಿದೆ. ವಿ ಆರ್ ಆಲ್ ಹೆಲ್ಡ್. ಹೆಂಗೆ ಒಂದು ಹುಕ್ಕನ್ನ ಹಾಕಿ ಒಂದು ಪದಾರ್ಥನ ಎಳ್ಕೋತೀವೋ, ವಿ ಆರ್ ಆಲ್ ಹುಕ್ಡ್ ಇನ್ with religious imposition. We have to become free from religious imposition. And especially, ನೀವೆಲ್ಲ ದೊಡ್ಡವರು, and most of you have this religious imposition. I am not blaming anybody. I am only trying to discourage you from getting caught in that religious imposition. ಯಾಕೆಂದರೆ ಈ ರಿಲಿಜಿಯಸ್ ಇಂಪೋಸಿಷನ್ನಿಂದ 99.99% of you are not intellectually free. You are not mentally free. And that is the reason, because of mind and your thinking process is not free. Because of that, you cannot get enlightenment till you become free. ಇಲ್ಲ ಅಂದರೆ ನೀವು ಯಾವ ಗುರು ಫಾಲೋ ಮಾಡಿದ್ರು, ಯಾವ ಪುಸ್ತಕ ಓದಿದ್ರು, ಯಾವ ರಿಲಿಜನ್ ಫಾಲೋ ಮಾಡಿದ್ರು, ಈ ಕ್ಲ್ಯಾಂಪ್ಸ್ ಎಲ್ಲ ನೀವು ಬಿಡುಗಡೆ ಆದ ಮೇಲೇನೆ then you will become religiously free. ಆಗಲೇನೆ ನಿಮಗೆ ವಿವೇಕಯುಕ್ತ ವೈರಾಗ್ಯ ಬರೋದು. ಯು ವಿಲ್ ಗೆಟ್ ಡಿಸ್ಪ್ಯಾಷನ್. ವಿವೇಕಯುಕ್ತ ವೈರಾಗ್ಯ. ಡಿಸ್ಪ್ಯಾಷನ್ ಮೀನ್ಸ್ ವಿವೇಕಯುಕ್ತ ವೈರಾಗ್ಯ. ವಿವೇಕ ಅಡಿನಲ್ಲಿ ವೈರಾಗ್ಯ ಬರೀರಿ. ದೆನ್ ಮೆಂಟಲ್ ಕ್ಲಾರಿಟಿ ಬರುತ್ತೆ. ವೈರಾಗ್ಯ ಇಲ್ಲದೆ ಇದ್ದರೆ ಪ್ರತಿಯೊಂದನ್ನು ಕಂಡ್ರೆ ಆಸೆ. ವೈರಾಗ್ಯ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ನಿಮಗೆ ಸೆಕ್ಯೂರಿಟಿ ಕಾನ್ಷಿಯಸ್ ಆಗಿಬಿಡ್ತೀರಾ.
ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿವೇಕಯುಕ್ತ ವೈರಾಗ್ಯ ಬಂದ್ರೇನೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಡಿಸ್ಪ್ಯಾಷನ್. ಡಿಸ್ಪ್ಯಾಷನ್ ಮೀನ್ಸ್ ವಿವೇಕಯುಕ್ತ ವೈರಾಗ್ಯ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.